ರಾಜ್ಯದಲ್ಲಿ ಜನವರಿ 24ರಂದು ಮನೆ ಹಂಚಿಕೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದು ವಸತಿ ಸಚಿವ ಜಮೀರ್ ಅಹಮದ್ ತಿಳಿಸಿದ್ದಾರೆ. ಈ ಕುರಿತು ಮಾತನಾಡಿದ ಅವರು 1,80,253 ಮನೆಗಳನ್ನು ಸ್ಯಾಂಕ್ಷನ್ ಮಾಡಿದ್ದೇವೆ. ಈ ಹಿಂದೆ ಬಿಜೆಪಿ ಸರ್ಕಾರ ಬಡವರ ಮೇಲೂ 80% ತೆರಿಗೆ ಹಾಕಿ ಮನೆ ನೀಡಿತ್ತು. ಆದರೆ ಸಿಎಂ ಸಿದ್ದರಾಮಯ್ಯ ಎಲ್ಲ ಬಡವರಿಗೂ ನಿಗಾ ವಹಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಸೇರಿಸಿಕೊಳ್ಳೋ ಶಕ್ತಿ ಕೊಡಿ. ಇಡೀ ರಾಜ್ಯದಲ್ಲಿ ಅವರ ಅಭಿಮಾನಿಗಳು ಕುಟುಂಬ ಇಲ್ಲ. ಈ ರಾಜ್ಯದಲ್ಲಿ ಎಸ್ಪೆಷಲಿ ನಮ್ಮ ಗುಲ್ಬರ್ಗ ಇಲ್ಲಿ, ಯಾದಗಿರಿ ಇಲ್ಲಿ, ಬೀದರ್ ಇಲ್ಲಿ, ರಾಯಚೂರು ಇಲ್ಲಿ, ಆ ಭಾಗದಲ್ಲಿ ಹೆಚ್ಚಿನ ಅಭಿಮಾನಿಗಳಿದ್ದಾರೆ. ಅವ್ರನ್ನ ಸೇರಿಸ್ಕೊಳ್ಳೋದು ಶಕ್ತಿ ಕೊಡಲಿ ಅಂತ ಭಗವಂತನನ್ನು ಪ್ರಾರ್ಥನೆ ಮಾಡ್ತೀವಿ. ಅದ್ರ ಜೊತೆಲಿ ಹೆಚ್ಚಾಗಿ ಇವತ್ತು ರಾಜಕೀಯ ಅಂತೂ ನಾವು ಮಾತಾಡೋಕ್ಕೆ ಹೋಗಲ್ಲ. ಈ ಕಾರ್ಯಕ್ರಮ ಹಿನ್ನೆಲೆಯಲ್ಲಿ ನಮ್ಮ ಕರೆದಿರೋ ಉದ್ದೇಶ ಅಂದರೆ ಇದೇ ತಿಂಗಳು 24ನೇ ತಾರೀಕಿಗೆ ಮನೆ ಹಂಚೋ ಕಾರ್ಯಕ್ರಮಕ್ಕೆ ನಮ್ಮ ಪ್ರೆಸ್ ಮೀಟನ್ನು ಕರೆದಿರೋ ತಮಗೆಲ್ಲ ಗೊತ್ತಿರೋ ವಿಚಾರ. ಹಾಗಾಗಿ ಟೋಟಲ್ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಹಿಂದಿನ ಸರ್ಕಾರದಲ್ಲಿಯೇ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿ ಇರುವಾಗ 1,80,253 ಮನೆಗಳು ಸ್ಯಾಂಕ್ಷನ್ ಮಾಡಿದೆ. 15, 16, 17, 18ರಲ್ಲಿ ಸ್ಯಾಂಕ್ಷನ್ ಮಾಡಿದ್ರು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು. ಕುಮಾರಸ್ವಾಮಿ ಅವರು 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಬಸವರಾಜ ಬೊಮ್ಮಾಯಿ ಅವರು 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು. ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕಟ್ಟಬೇಕಂದ್ರೆ 7 ಲಕ್ಷ ರೂಪಾಯಿ ಆಗ್ತದೆ. ಕೇಂದ್ರ ಸರ್ಕಾರದಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನಾ ಅಂತ ಹೇಳ್ಬಿಟ್ಟು 1.5 ಲಕ್ಷ ಸಬ್ಸಿಡಿ ಕೊಡ್ತಾರೆ. ಇದೇ ಬಡವ್ರ ಮನೆಗೆ ಮನೆ ಕಟ್ಟಕ್ಕೆ 18% GST ಹಾಕಿ 1,22,000 ವಾಪಸ್ ತೊಗೊಳ್ತಾರೆ. ನಾನು ಭಾಳ ಸಂದರ್ಭದಲ್ಲಿ BJP ಮುಖಂಡರಿಗೆ ಹೇಳಿದ್ದೀನಿ. ನಾನು ನಿಮ್ಮದೇ ಸರ್ಕಾರ ಇದೆ, ಬಡವ್ರ ಮನೆಗೆ GST ಹಾಕೋದು ಬೇಡ, ಕಾಸು ಜಾಸ್ತಿ ಆಗ್ತದೆ, 7 ಲಕ್ಷ ಆಗ್ತದೆ, ನೀವು 18% ಏನು GST ಹಾಕ್ತೀರಾ, ಬಡವ್ರ ಮನೆಗೆ GST ಹಾಕೋದು ಬೇಡ ಅಂತ ಭಾಳ ಸತಿ ನಾನು ಹೇಳಿದ್ದೀನಿ. ಅದೊಂದು ಕಡೆಗೆ ಇರಲಿ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತೀವಿ, SC ST ಇದ್ದರೆ 2 ಲಕ್ಷ ಕೊಡ್ತೀವಿ. ಅವರೇಜ್ ತೊಗೊಂಡ್ರೆ 3 ಲಕ್ಷ ಆಯಿತು. 7.5 ಲಕ್ಷದಲ್ಲಿ 3 ಲಕ್ಷ ಹೋದರೆ ಎಷ್ಟು ಉಳಿತದೆ? 4.5 ಲಕ್ಷ ಬೆನಿಫಿಷರಿ ಕಟ್ಟಬೇಕು. ಟೋಟಲ್ ಬೆನಿಫಿಷರಿ ಪೇಮೆಂಟ್ ಸ್ಲಮ್ ಬೋರ್ಡ್ಗೆ 1,80,253 ಮನೆಗೆ 7,400 ಕೋಟಿ ಬರಬೇಕಾಗಿತ್ತು. ಬರೇ 310 ಕೋಟಿ ಬಂದಿತ್ತು. ಯಾವಾಗ 8 ವರ್ಷದಲ್ಲಿ ಯಾರೋ 5,000 ಕೊಟ್ಟವ್ರೆ, ಯಾರೋ 10,000 ಕೊಟ್ಟವ್ರೆ, ಯಾರೋ 15,000. ಪಾಪ ಬಡವರು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಆ ಕಾರಣಕ್ಕೆ ಮನೆಗಳು ಅನ್ಕಂಪ್ಲೀಟ್ ಆಗಿತ್ತು. ಈ ಕಾಂಟ್ರಾಕ್ಟ್ಗಳು ಏನು ಮಾಡಿಬಿಟ್ಟಿದ್ದಾರೆ, ಈ 1,80,253 ಮನೆಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ದುಡ್ಡು ಏನು ಬರ್ತದೆ ಅದನ್ನು ಒಂದು ಡೆಮಾಲಿಷ್ ಮಾಡಿ ಬಾಯಿ ಆಗಿಬಿಟ್ಬಿಟ್ಟಿದ್ದಾರೆ. ಎಲ್ಲ ಜನ ಬೀದಿಯಲ್ಲಿದ್ದಾರೆ. ನಮ್ಮ ಸರ್ಕಾರ ಬಂದಾದಮೇಲೆ, ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗೊಬ್ಬ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಳೆದರು. ಏನಕ್ಕಂದರೆ ಈ ಗ್ಯಾರಂಟಿಗಳೆಲ್ಲ ತಮಗೆಲ್ಲ ಗೊತ್ತಿದ್ದಂಗೆ 55,000 ರಿಂದ 60,000 ಕೋಟಿ ಆಗ್ತದೆ. ಅದರಲ್ಲಿ ಹೆಂಗೊಬ್ಬ ಇದು 7,400 ಕೋಟಿ ಹೋಗಿ ಕೇಳೋದು ಅಂತ ಬಿಟ್ಟು ಧೈರ್ಯ ಮಾಡಿ ನಾನು ಪ್ರಸಾದ್ ಅವರು ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರದಲ್ಲೇ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದಾದಮೇಲೆ ಒಂದು ಮನೇಲಿ ಸ್ಯಾಂಕ್ಷನ್ ಆಗಿಲ್ಲ, ಒಂದು ಮನೇಲಿ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಬೆನಿಫಿಷರಿ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಸರ್ಕಾರ ವತಿಯಿಂದ ನಾವೇ ದುಡ್ಡು ಕಟ್ಟು ಕೊಡಬೇಕಾಗ್ತದೆ ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ, ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ ಕಷ್ಟ ಆಗಲಿ, ಎಷ್ಟನ ತೊಂದರೆ ಆಗಲಿ, ಆ ದುಡ್ಡನ್ನು ನಾನು ಕೊಡ್ತೀನಿ. 2026 ಕೊನೆ ಡಿಸೆಂಬರ್ವರೆಗೆ ನೀವು 1,80,000 ಮನೆಗಳು ಕೊಡಬೇಕಂತ ಮನೆ ಮುಖ್ಯಮಂತ್ರಿ ಸೂಚನೆ ಕೊಟ್ಟು 2024ರಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಲಿಕ್ಕೆ ಹೋದ ವರ್ಷ 2024 ಮೇದಲ್ಲಿ ನಾವು 36,789 ಮನೆಗಳು ಕೊಟ್ಟು ಇಡೀ ರಾಜ್ಯದಲ್ಲಿ. ಈ ಬಾರಿ 24ನೇ ತಾರೀಕಿಗೆ 42,345 ಮನೆಗಳು ಕೊಡ್ತಾ ಇದ್ದೀವಿ. ಹುಬ್ಳಿದಲ್ಲಿ ಈಗ ನೋಡಿದ್ರು ಮದ್ದಲ್ಲೇ ಮನೆ ಕಟ್ಟಿದ್ದೀವಿ. ಹುಬ್ಳಿಯ ಪ್ರಸಾದಬಾಬು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 1,300ರಲ್ಲಿ 1,008 ಮನೆ ಇಲ್ಲಿ ಕೊಡ್ತಾ ಇದ್ದೀವಿ. ಹಾಗಾಗಿ ತುಮಕೂರಲ್ಲಿ ಕೊಡ್ತಾ ಇದ್ದೀವಿ, ಸಿರಾದಲ್ಲಿ ಕೊಡ್ತಾ ಇದ್ದೀವಿ, ಯಾದಗಿರಿಯಲ್ಲಿ ಕೊಡ್ತಾ ಇದ್ದೀವಿ, ಬೀದರಲ್ಲಿ ಕೊಡ್ತಾ ಇದ್ದೀವಿ, ಬಳ್ಳಾರಿಯಲ್ಲಿ ಕೊಡ್ತಾ ಇದ್ದೀವಿ, ಚಿತ್ರದುರ್ಗದಲ್ಲಿ ಕೊಡ್ತಾ ಇದ್ದೀವಿ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್, ಥರ್ಡ್ ಸ್ಟೇಜ್ ಅಂತ ಮಾಡಿದ್ದೀವಿ. ಫಸ್ಟ್ ಸ್ಟೇಜಲ್ಲಿ 36,789 ಮನೆ ಕೊಟ್ವಿ. ಈಗ 42,345 ಮನೆಗಳು ಈಗ ಸೆಕೆಂಡ್ ಸ್ಟೇಜಲ್ಲಿ ಕೊಡ್ತಾ ಇದ್ದೀವಿ. ಇನ್ನು 2 ತಿಂಗಳಾದಮೇಲೆ ಇನ್ನೂ ಒಂದು 30,000 ಮನೆಗಳು ಕೊಡಬೇಕಂತ ನಾವು ಸಿದ್ಧತೆನ ಮಾಡ್ಕೊಂಡಿದ್ದೀವಿ. ಆ ಕಾರಣಕ್ಕೆ ಈ ಕಾರ್ಯಕ್ರಮನ ಹಮ್ಮಿಕೊಂಡು ನಮ್ಮ AICC ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಬರ್ತಾವ್ರೆ, ಮನೆ ಮುಖ್ಯಮಂತ್ರಿಗಳು ಬರ್ತಾವ್ರೆ, ಉಪಮುಖ್ಯಮಂತ್ರಿಗಳು ಬರ್ತಾರೆ, ಎಲ್ಲ ಸಚಿವರು ಬರ್ತಾವ್ರೆ. ರಾಹುಲ್ ಗಾಂಧಿ ಬರಬೇಕಾಗಿತ್ತು. ಅವ್ರು ಯಾವುದೋ ಬೇರೆ ಕಾರ್ಯಕ್ರಮದಿಂದ ರಾಹುಲ್ ಗಾಂಧಿ ಅವ್ರು ಬರ್ತಾ ಇದ್ದಾರೆ. 1 ಲಕ್ಷ ಕೊಡಬೇಕು ಅಷ್ಟೇ. 1 ಲಕ್ಷ ಕೊಡಬೇಕು. 7.5 ಲಕ್ಷದಲ್ಲಿ 1 ಲಕ್ಷ ರೂಪಾಯಿ ಕೊಡಬೇಕು. 4 ಲಕ್ಷ ಏನಿದೆ ಅದು ನಾವು ಸರ್ಕಾರ ವತಿಯಿಂದಲೇ ಕೊಟ್ಕೊಡ್ಬೇಕಂತ ಮಾಡಿ
ಈ ಮನೆಗಳು ಕೊಡ್ತಾ ಇರೋದು. ಸಮಸ್ಯೆ ಇದು ಸಮಸ್ಯೆ ಏನಾಗ್ತದೆ ಇಂಥ ಮನೆಗಳು ಬಂತು. ಈಗ ಏನಾಗಿದೆ ತಾಯಿ ಹಾಕಿ 6 ವರ್ಷ, ಕಟ್ಟಕ್ಕೆ 4 ವರ್ಷ, ಅದನ್ನ ಹಂಚಿಕೆ ಮಾಡಕ್ಕೆ 3 ವರ್ಷ, 15 ವರ್ಷ ಅಲ್ಲೇ ಹೋಗ್ಬಿಡುತ್ತೆ. ಅದೇ ಹೇಳಿದ್ದು. ಅದಕ್ಕೆ ನಾವು ಈ ತೀರ್ಮಾನ ತಗೊಂಡಿದ್ದು. ಪಾಪ ಏನಾಗಿದೆ, ಒಂದು ಉದಾಹರಣೆ ನಾನು ಕೊಡ್ತೀನಿ. ನಾನು ML ಆಗಿದ್ದೀನಿ ಚಾಮರಾಜನಗರದಲ್ಲಿ. ನನಗೂ ಒಂದು 2,000 ಮನೆ ಸಂಖ್ಯೆ ಆಗಿತ್ತು. ನಾನು ಜನತಾದಳ ML ಆಗಿದ್ದೆ. 2014 2,000 ಮನೆ ಸಂಖ್ಯೆ ಆಗಿತ್ತು. ಆವಾಗ ನಮ್ಮ ಇಂಜಿನಿಯರ್ಗಳು ಹೋಗಿದ್ದಾರೆ, ಜನತಾ ಕಾಲೋನಿ ಅಂತ ಒಂದು ಏರಿಯಾ ಇದೆ. ಅಲ್ಲಿ ಹೋಗಿ ಅವ್ರು ಹೇಳಿದ್ದಾರೆ, ನಿಮ್ಮ ಮನೆಗಳು ಸ್ಯಾಂಕ್ಷನ್ ಆಗಿದೆಪ್ಪ, ಮನೆಗಳು ಖಾಲಿ ಮಾಡ್ಕೊಡಿ, ನಾವು ಕಟ್ತೀವಿ. ಅದು ಹೆಂಗೋ ಟಾರ್ಪಲ್ ಹಾಕೋನೋ ಶೆಡ್ ಹಾಕೋನೋ ಪಾಪ ಬಡವ್ರು ಹೆಂಗೋ ಒಂದು ಜೀವನ ಮಾಡ್ಕೊತಾ ಇದ್ರು. ಅವ್ರಿಗೆ ಏನು ಮಾಡಿದ್ದಾರೆ, ಅಲ್ಲಿ ಹೋಗಿ ಇಂಜಿನಿಯರ್ಗಳು ಕೇಳಿದ್ದಾರೆ, ನೀವು ಖಾಲಿ ಮಾಡಿ ನಾವು 1 ವರ್ಷದಲ್ಲಿ ಮನೆಗಳು ಕಂಪ್ಲೀಟ್ ಮಾಡಿ ಕಟ್ಕೊಡ್ತೀವಿ ಅಂತ ಕೇಳಿದ್ದಾರೆ. ಅವ್ರು ಒಪ್ಪಲಿಲ್ಲ. ಬೇಡಪ್ಪ ನೀವು ಮಾಡಲ್ಲ, ನಮ್ದು ಆಗಲ್ಲ ನಮ್ಮ ಕೈಯಲ್ಲಿ, ನಾವು ಹಿಂಗೆ ವಾಸ ಮಾಡ್ತೀವಿ, ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಇಂಜಿನಿಯರ್ಗಳು ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಜನತಾಗಳಿಂದ 2,000 ಮನೆಗಳು ಸ್ಯಾಂಕ್ಷನ್ ಆಗಿದೆ, ಈ ಮನೆಗಳು ಖಾಲಿ ಮಾಡಿಕೊಡ್ತಾ ಇಲ್ಲ, ನೀವೇ ಬಂದು ಹೇಳಿ ಅಂತ. ಅವಾಗ ನಾನೇ ಜನಗಳಿಗೆ ಅಂದೆ, ಮನೆ ಸ್ಯಾಂಕ್ಷನ್ ಆಗಿದೆ, 2,000 ಮನೆ ಖಾಲಿ. ಅವಾಗ ನಾನು ಅವೇರ್ನೆಸ್ ತರಬೇಕಾಗಿತ್ತು. ನೀವು ನೋಡಿ 4 ಲಕ್ಷ ನೀವು ಕೊಡಬೇಕು, ಕೇಂದ್ರ ಸರ್ಕಾರದಿಂದ 1,5 ಲಕ್ಷ ಬರ್ತದೆ, ರಾಜ್ಯ ಸರ್ಕಾರದಿಂದ 1,5 ಲಕ್ಷ ಬರ್ತದೆ, ಮಿಕ್ಕಿದು 4 ಲಕ್ಷ ಕೊಡಬೇಕಂತ ನಾನು ಅವೇರ್ನೆಸ್ ಅವ್ರು ತರಬೇಕಾಗಿತ್ತು. ಯಾವ ಮೇಲೂ ತಂದಿಲ್ಲ. ಅವರೇನು ಸರ್ಕಾರ ವತಿಯಿಂದ ಕಟ್ಕೊಡ್ತಾರೆ ಅಂತ ಹೇಳ್ಬಿಟ್ಟು ಇದ್ದಿದ್ದ ಮನೆ ಎಲ್ಲ ಡೆಮಾಲಿಷ್ ಮಾಡಿದ್ದಾರೆ. ಪಾಪ ಬಡವ್ರ ಹೆಂಗೋ ಅವ್ರಿಗೆ ಜೀವನ ಟಾರ್ಪಲ್ ಹಾಕೋಣ ಮತ್ತೊಂದು ಹಾಕೊಂಡು ಪಾಪ ಅವ್ರ ಕೈದಲ್ಲಿ ಹೆಂಗೋ ಜೀವನ ಮಾಡ್ತಾಯಿದ್ರು. ಪಾಪ ಖಾಲಿ ಮಾಡಿಬಿಟ್ಟು ಏನು ಮಾಡಿದರೆ, ಭಾಳಷ್ಟು ಕಡೆ ನಾನು ನೋಡಿದ್ದೀನಿ, ಎಲ್ಲ ಕಡೆ ನಾನು ವಿಸಿಟ್ ಕೊಟ್ಟೆ, ಕಣ್ಣಲ್ಲಿ ನೀರು ಬಂತು ನನಗೆ. ಭಾಳಷ್ಟು ಕಡೆ ಹೋದರೆ ಎಲ್ಲೆಲ್ಲಿ ಮನೆಗಳು ಡಿಮಾಂಡ್ ಆಗಿದೆ, ಅಲ್ಲೇ ಪಕ್ಕದಲ್ಲಿ ಒಂಥರ ಟೆಂಟ್ ಹಾಕಿ ಮಕ್ಕಳು ಅವರು 5 ಜನ 6 ಜನ ಅಲ್ಲೇ ವಾಸ ಮಾಡ್ತಾರೆ. ಅದೇ ನೋಡಿಬಿಟ್ಟು ನಾನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ನಾನು ಇಲ್ಲ ಸರ್, ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಈ ಮನೆಗಳು ನಾವು ಸರ್ಕಾರ ವತಿಯಿಂದ ಕಟ್ಕೊಡ್ಬೇಕಂತ ತೀರ್ಮಾನ ಮಾಡಬೇಕು. ಇದಕ್ಕೆ ನಾನು ಮಾಧ್ಯಮ ಸ್ನೇಹಿತರು ಕೇಳಿದೆ, ಇದೇನಕ್ಕೆ BJP ಅವ್ರು ಮಾಡಿಲ್ಲ? ಅವಾಗ ಯಾವ ಗ್ಯಾರಂಟಿನೂ ಇಲ್ಲ BJP ಅವ್ರಿಗೆ. ನಮಗಂತೂ ಗ್ಯಾರಂಟಿ ಒತ್ತಡ ಇದೆ. ಈ BJP ಅವ್ರು ಹೇಳ್ತಾರೆ, ಈ ಗ್ಯಾರಂಟಿಗಳು ಕೊಟ್ಟಾದ್ಮೇಲೆ ಕಾಂಗ್ರೆಸ್ ಸರ್ಕಾರ ದಿವಾಳಿ ಆಗಿದೆ, ಏನೂ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ. ಇದಕ್ಕಿಂತ ಒಳ್ಳೆ ಕೆಲಸ ಏನಿದ್ರು, 36,780 ಮನೆ ಕೊಟ್ಟಿದ್ದೀವಿ. ಈಗ 42,000 ಮನೆಗಳು ಕೊಡ್ತಾ ಇದ್ವಿ, 80,000 ಮನೆಗಳು ಕೊಟ್ಟಿದ್ದೀವಿ. ಆ ಟೈಮಲ್ಲಿ BJP ಅವರಿಗೆ ಸಮ್ಮಿಶ್ರ ಸರ್ಕಾರ, ಕುಮಾರಸ್ವಾಮಿ ಇರಲಿ, ಯಡಿಯೂರಪ್ಪ ಅವರು ಇರಲಿ, ಬಸವರಾಜ ಬೊಮ್ಮಾಯಿ ಇರಲಿ, ಆ ಟೈಮಲ್ಲಿ ಯಾವ ಗ್ಯಾರಂಟಿನೂ ಇರಲಿಲ್ಲ. ನಾವು ಜನಗಳು ಚುನಾವಣೆ ಟೈಮಲ್ಲಿ ಇದು ಕೊಟ್ಟಿಲ್ಲ, ಮಾತು ಕೊಟ್ಟಿಲ್ಲ. ನಾವು 5 ಗ್ಯಾರಂಟಿಯನ್ನು ಘೋಷಣೆ ಮಾಡಿದ್ವಿ, 5 ಗ್ಯಾರಂಟಿ ಕೊಟ್ಟಿದ್ವಿ. ಅದ್ರ ಜೊತೆಯಲ್ಲಿ ಬಡವ್ರಿಗೆ ಮನೆ ಕಟ್ಕೊಡ್ತೀವಿ ಅಂತ ನಾವು ಘೋಷಣೆ ಮಾಡಿಲ್ಲ ಚುನಾವಣೆ ಟೈಮಲ್ಲಿ. ಅಂದರೆ ಬಡವ್ರ ಬಗ್ಗೆ ಕಾಲೇಜ್ ಇದ್ದಿದ್ದು ಅವ್ರು ಮಾಡ್ಬೋದಾಗಿತ್ತಾನೆ. ಈಗ BJP ನಿಮ್ಮ ಪಕ್ಷದವರಿಗೆ ಹೇಳ್ತಾರೆ ಗ್ಯಾರಂಟಿಯಿಂದಾಗಿ ನಮ್ಮ ಅಭಿವೃದ್ಧಿ ಕಾರ್ಯ ಹೇಳ್ತಾರೆ, BJP ಆರೋಪ ಮಾಡೋದು ನಿಮ್ಮದೇ ಇಲ್ಲ. ಅದಿಲ್ಲ, ಒಂದು ನಿಮಿಷ ನಾನು ಹೇಳ್ತೀನಿ. ಆಯ್ತಪ್ಪ, ಈಗ ಮನೆಗಳು ಹೆಂಗೆ ಕೊಡ್ತಾ ಇದ್ದೀವಿ ನಾವು? ಈಗ BJPಯಲ್ಲಿ ಯಾವ ಗ್ಯಾರಂಟಿನೂ ಇಲ್ಲ ಅಂತಾನೆ. ಒಂದು ಕಡೆ ನಾವು MLAಗಳಿಗೆ ಅದೇನಾಗಿದೆ, 2013 ಹಿಡ್ಕೊಂಡು 2014 ಎಲ್ಲ ತಾಲೂಕಲ್ಲಿ ಸಿದ್ದರಾಮಯ್ಯ ಅವರು ಏನಾಗಿದ್ದಾರೆ, ಅವಾಗ ಒಂದೊಂದು ಕಾನ್ಸೆನ್ಸ್ಗೆ ಒಂದು ತಾಲೂಕಿಗೆ 5 ವರ್ಷಕ್ಕೆ 1,000 ಕೋಟಿ, 1,500 ಕೋಟಿ, 2,000 ಕೋಟಿ ಕೊಟ್ಟಿದ್ರು ಅಭಿವೃದ್ಧಿ ಕೆಲಸಕ್ಕೆ. ಅದೇ ಆಸೆ ಭಾಳ ಜನ MLAಗಳು ಇಟ್ಕೊಂಡಿದ್ದಾರೆ. ಈಗಲೂ ಕೊಡ್ತವ್ರೆ. ಮೊನ್ನೆ ಎಲ್ಲರಿಗೂ 50 ಕೋಟಿ ಕೊಟ್ಟವ್ರೆ. ಈಗ 75 ಕೋಟಿ ಕೊಡಬೇಕಂತ ತೀರ್ಮಾನ ಮಾಡಿದರೆ, ನಾನು ಭಾಳಷ್ಟು ಕಡೆ ನೀವು ಹೇಳ್ತಾ ಇದ್ದಿಲ್ಲ, ನಾನು ಹೋದ ವರ್ಷದ ನಾನು ಲೆಕ್ಕ ಹೇಳ್ತೀನಿ. ನಾನು 2025 ಜಿಲ್ಲಾ ಕಾರ್ಯಕ್ರಮ ಮಾಡ್ತೀನಿ, ಉದ್ಘಾಟನೆ ಕಾರ್ಯಕ್ರಮ ಮತ್ತು ಗುದ್ಲಿ ಪೂಜೆ ಕಾರ್ಯಕ್ರಮ. ನನ್ನ ಅನಿಸಿಕೆ ನಾನು ಹೋಗಿರೋದು ಕಾರ್ಯಕ್ರಮ 7-8 ಜಿಲ್ಲೆಗೆ ನಾನು ಹೋಗಿದ್ದೀನಿ. ನಾನು ಕೊಪ್ಪಳಕ್ಕೆ ಹೋಗಿದ್ದೆ, 1,610 ಕೋಟಿದು ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ ಮಾಡ್ಬೋದು. ಮೈಸೂರಲ್ಲಿ 2,500 ಕೋಟಿ ಉದ್ಘಾಟನೆ ಕಾರ್ಯಕ್ರಮ, ಗುದ್ಲಿ ಪೂಜೆ ಕಾರ್ಯಕ್ರಮ. ದೊಡ್ಡಬಳ್ಳಾಪುರಲ್ಲಿ 1,900 ಕೋಟಿ. ಆ ಥರ ಎಲ್ಲ ತಾಲೂಕಲ್ಲಿ ಮಾಡ್ಕೊಂಡು ಬರ್ತಾವ್ರೆ. ನಾನು ಸಂಡೂರಲ್ಲಿ ಬರೀ ಒಂದೇ ತಾಲೂಕಲ್ಲಿ 1,680 ಕೋಟಿ 2025 ಮೊನ್ನೆ ನಾವು ಇದರಲ್ಲಿ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ 900 ಕೋಟಿದು ಗುದ್ಲಿ ಪೂಜೆನ ಮಾಡಿದ್ದಾರೆ. ಅಂದರೆ ನನ್ನ ಕ್ಷೇತ್ರದಲ್ಲಿ ಉದಾಹರಣೆ, ನನ್ನ ಕ್ಷೇತ್ರದಲ್ಲಿ ನಮ್ಮ ಸರ್ಕಾರ ಬಂದಾದಮೇಲೆ BJP ಸರ್ಕಾರ 90 ಕೋಟಿ ಮೇಲೆ ಕೊಟ್ಟಿಲ್ಲ. 5 ವರ್ಷದಲ್ಲಿ 90 ಕೋಟಿ ಕೊಟ್ಟಿಲ್ಲ. ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾದಮೇಲೆ ಗ್ಯಾರಂಟಿಗಳನ್ನೇ ಕನಿಷ್ಠ 480 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ. ನಾನು 80 ಕೋಟಿ ಅನುದಾನ ನಾನು ತಗೊಂಡಿದ್ದೀನಿ.